ಇನ್ನು ನ್ಯಾಯಕ್ಕಾಗಿ ನಿತ್ಯ ಕೊರಗ್ತಾ ಇದೆಯಂತೆ ಆ ಅಧಿಕಾರಿ ಆತ್ಮ. ನನಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ ಇದೆಯಂತೆ ಆತ್ಮ. ಅಭಿಮಾನಿಗಳ ಕನಸಲ್ಲಿ ಬಂದು ಆ ಆತ್ಮ ಗೋಗರಿಯತ್ತಂತೆ. ಆ ಅಧಿಕಾರಿ ಆತ್ಮ ನಿತ್ಯ ನ್ಯಾಯಕ್ಕಾಗಿ ಕೊರಗ್ತಾ ಇದೆಯಂತೆ. ನನಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ ಹೇಳ್ತಾ ಇದೆಯಂತೆ. ಅಭಿಮಾನಿಗಳ ಕನಸಲ್ಲಿ ಬಂದು ಆ ಆತ್ಮ ಗೋಗರಿತಾ ಇದೆಯಂತೆ. ದೊಡ್ಡ ಕೊಪ್ಪಲಿನಲ್ಲಿ ಡಿಕೆ ರವಿ ಅವರ ಆತ್ಮ ಇದೀಗ ಸುತ್ತಾಡ್ತಾ ಇದೆಯಂತೆ. ಅಭಿಮಾನಿಗಳ ಕನಸಲ್ಲಿ ಬಂದು ಆ ಆತ್ಮ ಕಣ್ಣೀರಿಡ್ತಾ ಇದೆಯಂತೆ. ಅನ್ಯಾಯ ಮಾಡಿದ್ರು ನನ್ನ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಕಣ್ಣೀರ್ ಹಾಕ್ತಾ ಇದೆಯಂತೆ. ದೊಡ್ಡ ಕೊಪ್ಪಲಿನಲ್ಲಿ ಡಿಕೆ ರವಿ ಅವರ ಆತ್ಮ ಕೊರಗ್ತಾ ಇದೆ, ಆತ್ಮ ಸುತ್ತಾಡ್ತಾ ಇದೆ. ಅಭಿಮಾನಿಗಳ ಕನಸಲ್ಲಿ ಬಂದು ಕಣ್ಣೀರಿಡ್ತಾ ಇದೆ. ನನಗೆ ಅನ್ಯಾಯ ಮಾಡಿದ್ರು ನನ್ನ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಕಣ್ಣೀರಿಡ್ತಾ ಇದೆ ಅನ್ನುವಂತಹ ಒಂದು ಸುದ್ದಿ ಇದೀಗ ಹರಿದಾಡ್ತಾ ಇದೆ. ಅಭಿಮಾನಿಗಳು ಆಪ್ತರನ್ನ ಡಿಕೆ ರವಿ ಅವರ ಆತ್ಮ ಹಿಂಬಾಲಿಸ್ತಾ ಇದೆಯಂತೆ. ನನ್ನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಕನಸಿನಲ್ಲಿ ಕಣ್ಣೀರಿಡ್ತಾ ಇದೆಯಂತೆ. ದೊಡ್ಡ ಕೊಪ್ಪಲಿನಲ್ಲಿ ಇದೀಗ ಇದೇ ದೊಡ್ಡ ಸುದ್ದಿಯಾಗಿದೆ. ಮೋಸ ಆಯ್ತು, ನಂಗೆ ನ್ಯಾಯ ಸಿಕ್ಲಿಲ್ಲ, ಇದು ಮಾಡಲಿಲ್ಲ ಅಂತ ಅವರು ಒಂದ್ಸತಿ ಕನಸು ಬಂದು ಹಂಗಾಗಿ ಹೇಳ್ತಾ ಇರ್ತಾರೆ. ಕೆಲವು ಜನಕ್ಕೆಲ್ಲ ಹೇಳಿದಾರಂತೆ, ಕೆಲವು ಜನ ಹೇಳ್ತಿರೋ ನಾವೇನಂತ ಹೇಳ್ಕೊಳ್ಳೋಣ, ಒಟ್ಟಿನಲ್ಲಿ ನ್ಯಾಯ ಸಿಕ್ಕಿಲ್ಲ ಕಾರಣ. ಇನ್ನು ನಮಗೆ ಸಿಬಿಐ ರಿಪೋರ್ಟ್ ಬಂದಿದೆ, ಪೊಲೀಸ್ನವ್ರು ಇಲ್ಲೇ ಕಾರಣ ಕಲಿರೋದು, ಪೊಲೀಸ್ನವ್ರು ಕಾವಲು ಇಲ್ಲೇ ಅವರೇ, ಇನ್ನು ಸಿಬಿಐ ರಿಪೋರ್ಟ್ ಕೊಟ್ಟಿಲ್ಲ. ನನಗೆ ಮೋಸ ಆಯ್ತು, ಅನ್ಯಾಯ ಆಗೋಯ್ತು, ನನಗೆ ನ್ಯಾಯವಾಗಿ ನಾನು ನಡಿಯಕ್ಕೆ ಹೋದ್ರೆ ಹಿಂಗೆ ಆಯ್ತದೆ, ನನಗೆ ಹಿಂಗೆ ಮಾಡ್ಬಿಟ್ರು, ಯಾಕಂದ್ರೆ ಕಂಡುಬಿಟ್ಬಿಡೋದು ನಾವು ಎದ್ಕೊಂಡಿದ್ದೀವಿ, ನಾ ಹಿಂಗೆ ಕಾಣ್ತೀನಿ, ಹಿಂಗೆ ಹೇಳ್ದಂಗೆ ಆಯ್ತದೆ ಅಂತ ಅನ್ನೋದು ಹಿಂಗೆಲ್ಲ ನಡೀತಾ ಇರ್ತದೆ ಕಾರಣ. ಸುಮಾರು 2-3 ವರ್ಷದಿಂದ ನಾವು ಏನಂತ ಹೇಳ್ಕೊಳ್ಳೋದು ಸುಮ್ಮನಿದ್ದೀವಿ, ನೋಡೋಣ ಸಿಬಿಐ. ಡಿಕೆ ರವಿ ಅವರು ಆತ್ಮಹತ್ಯೆ ಮಾಡಿಕೊಂಡ ನಂತರ ಸಾಕಷ್ಟು ಅಂದ್ರೆ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು ನಡೆದ್ರೂ ಕೂಡ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ ಡಿಕೆ ರವಿ ಅವರ ಆತ್ಮ ಸುತ್ತಾಡ್ತಾ ಇದೆ ಅನ್ನುವಂತಹ ಸುದ್ದಿ ಇದೀಗ ಹರಿದಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಿಕೆ ರವಿ ಅವರ ಅಣ್ಣ ಡಿಕೆ ರಮೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಡಿಕೆ ರಮೇಶ್ ಅವರೇ, ಏನಿದು ಅಂದ್ರೆ ಡಿಕೆ ರವಿ ಅವರ ಆತ್ಮ ಕನ್ಸಲ್ ಬಂದು ಗೋಳಾಡ್ತಾ ಇದೆ, ಕಣ್ಣೀರಿಡ್ತಾ ಇದೆ ಅನ್ನುವಂತಹ ಒಂದು ಸುದ್ದಿ ಹರಿದಾಡ್ತಾ ಇದೆ, ಇದೆಲ್ಲ ನಿಜಾನಾ ಅಂತ? ನಿಜ ಮೇಡಮ್. ಓಕೆ, ಅಂದ್ರೆ ನಿಮ್ ಕನ್ಸಲ್ಲೂ ಕೂಡ ಇದೇ ರೀತಿ ಬಂದಿತ್ತಾ ಅಥವಾ ಬೇರೆ ಯಾರಾದ್ರೂ ಈ ರೀತಿ ಕನ್ಸಲ್ ಬರ್ತಿದ್ದಾರೆ ಅಂತ ಹೇಳಿದ್ದ ನಿಮ್ಗೆ, ಹೇಗೆ ಮೇಡಮ್? ಬೇರೆಯವರು ಹೇಳ್ತಾ ಇದಾರೆ, ಇಲ್ಲಿ ನಮಗೂ ಕಾಣ್ತಾ ಇದೆ. ಅಂದ್ರೆ ಏನ್ ಕಾಣಿಸ್ತಿದೆ? ನ್ಯಾಯಕ್ಕೆ ಹೋದ್ರಂತೆ, ನ್ಯಾಯದಲ್ಲಿ ಅನ್ಯಾಯ ಆಗೋಯ್ತಂತೆ, ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತಂತೆ. ಟ್ಯಾಕ್ಸ್ ಬರೀ 3 ತಿಂಗಳಿಗೆ 130 ಕೋಟಿ ಸರ್ಕಾರ ಕಾರ್ಯ ಕಳಿಸ್ತೆ. ಬಡವರಿಗೆ ಏನ್ ಸ್ವಲ್ಪ ಬೇಕಾಯ್ತು ತಲ್ಲೋದು, ಆದ್ರೆ ರಾಜಕಾರಣಿಗಳು ಈ ತರ ಮಾಡ್ತಾ ಇದಾರೆ. ಅವರೇ ಕೋಟಿ ಗಟ್ಟಲೆ ನಮ್ಗೆ ನೀರ್ ಕುಡಿತಾವ್ರೆ. ರೈತನಾಗೆ ಇರ್ಬೇಕು ಅಂತ ಏನೋ ಆತ್ಮ ಹೇಳ್ತಾ ಇದೆ. ಒಟ್ನಲ್ಲಿ ಇವತ್ತು ಪೊಲೀಸ್ ಕಾಲ್ ಅಲ್ಲೇ ಇದೆ. ಈ ತರ ಇದೆ. ಸಿಬಿಐ ರಿಪೋರ್ಟ್ ಇನ್ನೂ ಬಂದಿಲ್ಲ. ನಟೇಶ್ AC ಅವರು ಸಿಬಿಐ ರಿಪೋರ್ಟ್ ಕೊಟ್ಬಿಟ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ರು ಅಂತ ನ್ಯೂಸ್ ಅಲ್ಲೆಲ್ಲ ಹರಿದಾಡ್ತು. ನಾವು ಇದನ್ನ ಹೆಂಗ್ ನಿಮ್ಲಿ ಬುಡ್ಲಿ ಅಂತ ಕೇಳೋ ರಿಪೋರ್ಟ್ ಇನ್ನೂ ಕೊಟ್ಟಿಲ್ಲ. ಮತ್ತೆ ಬಾಳೆಗೌಡ್ರಿದ್ರು, ಅವರು ಕೇಸ ಡೆಲ್ಲಿಲಿ ಹೋಗಿ ಡೆಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಆಡಕ್ಕಾಗಲ್ಲ ಅಂದ್ಬಿಟ್ಟು ಕೋರಿ ಕಟ್ಬೇಕು ಅಂತ ಪ್ಲಾನ್ ಹಾಕಿದ್ರು. ಆದ್ರೆ ಇವತ್ತು ಅವ್ರು ತೀರೋ ಹೋಗ್ಬಿಟ್ರು. ಸರ್ ನಮ್ಗೆ ರಿಪೋರ್ಟ್ ಬೇಕು, ರಿಪೋರ್ಟ್ ಕೊಡ್ತೀವಿ ಅನ್ನೋದಕ್ಕೆ ಆಯ್ತಪ್ಪ ಕೊಡ್ತೀವಿ ಬಿಡಪ್ಪ ಅಂತ ಅಂದ್ರು. ಈ ತರ ನಡೀತಾ ಇದೆ. ಒಟ್ಟಿನಲ್ಲಿ ತಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ಇನ್ನ ನ್ಯಾಯನೂ ಸಿಕ್ಕಿಲ್ಲ. ಓಕೆ ರಮೇಶ್ ಅವರೇ, ನೀವು ಸೆಟಿಂಗ್ ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದ.